ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಈ ಸಲನೂ ಕಪ್ ನಮ್ಮದೇ ಆಗಿಬಿಡ್ತು. ಜೈ RCB. ನಿನ್ನೆ ಮ್ಯಾಚ್ ನೀವೆಲ್ಲ ಆಲ್ರೆಡಿ ನೋಡಿರ್ತೀರ. ಈ ಖುಷಿನ ನಿಮ್ಮ ಜೊತೆ ಈ ಚಾನಲಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಅಂತ ಹೇಳ್ತಾ, 18 ವರ್ಷಗಳಾಗಿದ್ರೂ ಕೂಡ IPL ಅಲ್ಲಿ RCB ಕಪ್ ಗೆದ್ದಿಲ್ಲ. ಘಟಾನುಘಟಿಗಳು ಅನಿಲ್ ಕುಂಬ್ಳೆ ಅವರು, ಯಾರ್ಯಾರೆಲ್ಲ ನಮ್ಮ ಟೀಮ್ಗೆ ಆಡಿದರು, ABD ವಿಲಿಯರ್ಸು, ಗೇಯ್ಲು ಇವರೆಲ್ಲ ಇದ್ದರೂ ಕೂಡ, ಕೊಹ್ಲಿ ಅಷ್ಟು ವರ್ಷದಿಂದ ಆಡಿದರೂ ಕೂಡ ಕಪ್ ಗೆಲ್ಲಕ್ಕಾಗಿರಲಿಲ್ಲ. ಲಾಸ್ಟ್ ಟೈಮು ರಜತ್ ಪಾಟೀದಾರ್ ಪಡೆ ಕ್ಯಾಪ್ಟನ್ಸಿನಲ್ಲಿ ಏನು ಮೊದಲನೇ ಬಾರಿಗೆ RCB ಕಪ್ ಗೆಲ್ತು. ಅವಾಗಿಂದ ಮತ್ತಷ್ಟು RCB ಅಭಿಮಾನಿಗಳು, ಅಂದರೆ ಸೋತರೂ ಕೂಡ ನಿರಂತರವಾಗಿ RCB ಅಭಿಮಾನಿಗಳು RCB ತಂಡವನ್ನು ಫಾಲೋ ಮಾಡ್ಕೊಂಡು ಬಂದು ಫ್ಯಾನ್ಗಳಾಗಿ ಒಂದು ಏನೇ ಆಗಲಿ ಸೋಲ್ಲಿ ಗೆಲುವಿ ಎನ್ಕರೇಜ್ ಮಾಡಿ ಈ ಸಲಿನೂ ಗೆಲ್ಲಬೇಕು ಅಂತ ಈಗ 2026 IPL ಟೈಮಲ್ಲೂ ಕೂಡ ನಾವು ಸಪೋರ್ಟ್ ಮಾಡ್ತಾ ಬಂದ್ವಿ. ಸೊ ಅದಕ್ಕೆ ತಕ್ಕ ಪ್ರತಿಫಲ ಅನ್ನೋಂಗೆ IPL ಅಲ್ಲಿ ಟಾಪಲ್ಲಿ ಇದ್ದಂತಹ RCB ಟೀಮು ಕ್ವಾಲಿಫೈಯರ್ ಫಸ್ಟ್ ಮ್ಯಾಚಲ್ಲೇ GT ಅವ್ರ ಮೇಲೆ 250ಕ್ಕೂ ಹೆಚ್ಚು ರನ್ಗಳನ್ನು ಹೊಡೆದು ಆರಾಮಾಗಿ ಮ್ಯಾಚನ್ನ ಒನ್ ಸೈಡ್ ಮಾಡ್ಕೊಂಡು ಗೆಲ್ತು. ಸೊ ನಿನ್ನೆ ಫೈನಲಲ್ಲಿ ಕೂಡ ಅದೇ GT ಮೇಲೆ ಆಡಬೇಕಾಗಿ ಬಂತು. GT ಅವರು ಕೇವಲ RCBನವರೇ ಟಾಸ್ ಗೆದ್ದು ಫಸ್ಟು ಬೌಲಿಂಗ್ನ ಚೂಸ್ ಮಾಡಿಕೊಂಡ್ರು ರಜತ್ ಪಾಟೀದಾರ್ ಅವರು. ಆವಾಗಲೇ ಕೂಡ ಅವರು ಏನೋ ಒಂದು ಬೌಲಿಂಗ್ ಚೂಸ್ ಮಾಡಿದಾಗಲೇ ಟಾಸಲ್ಲಿ ನೋಡ್ಬೋದಿತ್ತು, ಅವರು ಮುಖದಲ್ಲಿ ನಗು ಇತ್ತು. ಯಾಕಂದರೆ ಬಹುಶಃ ಗೊತ್ತಾಗಿತ್ತು ನಾವು ಎಷ್ಟೇ ರನ್ ನೋಡಿದ್ರು ಕೂಡ ಚೇಸ್ ಮಾಡ್ತೀವಿ ಅಂತ ರಜತ್ ಪಾಟೀದಾರ್ ಅವ್ರಿಗೆ ಗೊತ್ತಿತ್ತು. ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ವಿರಾಟ್ ಕೊಹ್ಲಿ ಅವರಿಂದ ಒಳಗೊಂಡು ಹಲವಾರು ಜನ, ಕೃಣಾಲ್ ಪಾಂಡ್ಯ, ಟೀಮ್ ಡೇವಿಡ್, ಇಂಥ ಘಟಾನುಘಟಿ ಆಲ್ರೌಂಡರ್ಗಳು ಇರುವ ಒಂದು ಟೀಮ್ ಗ್ಯಾರಂಟಿ. ದೇವದತ್ ಪಡಿಕಲ್ಲು, ಜಿತೇಶ್ ಶರ್ಮಾ, ರಜತ್ ಪಾಟೀದಾರ್ ಇವನ್ನೆಲ್ಲ ಇಟ್ಕೊಂಡು ಗ್ಯಾರಂಟಿ. ಆಮೇಲೆ ವೆಂಕಟೇಶ್ ಅಯ್ಯರ್, ಸೊ ಇವೆಲ್ಲ ಇಟ್ಕೊಂಡು ಗ್ಯಾರಂಟಿ ಗೆಲ್ತೀವಿ ಅನ್ನೋ ಒಂದು ಆಟ ಶುರುವಾಯಿತು. ಸೊ ಆದರೆ ಗುಜರಾತ್ ಟೈಟನ್ಸ್ ಅವರು ಏನಪ್ಪ ಇಷ್ಟು ಫೈನಲಿಗೆ ಬರಬೇಕಿತ್ತ, ಬರೀ 155 ರನ್ ಹೊಡೆಯೋದಕ್ಕೆ ಅನ್ನೋಂಗೆ ನೆನ್ನೆ ತುಂಬ ಬ್ಯಾಟಿಂಗ್ ಪೂರಾಗಿತ್ತು. ಬಟ್ ಅಟ್ ದ ಸೇಮ್ ಟೈಮ್ RCB ಬೌಲಿಂಗ್ ಚೆನ್ನಾಗಿತ್ತು. ರಸಿಕ್ ಅನ್ನೋರು ಭಾಳ ಚೆನ್ನಾಗಿ ನೆನ್ನೆ ಹುಡುಗ ಇನ್ನೂ ಚೆನ್ನಾಗಿ ಮಾಡೋರು. ಜೊತೆಗೆ ಭುವನೇಶ್ವರ್ ಕುಮಾರು, ಹ್ಯಾಸಲ್ವುಡ್, ಒಳ್ಳೆ ಬೌಲಿಂಗ್ ಟೀಮೇ ನಮ್ಮದು ಮೊದಲಿಂದನೂ ಕೂಡ. ಸೊ ಇವರೆಲ್ಲ ಈ 155 ರನ್ ಸುಲಭವಾಗಿ ಹೊಡೆದ್ಬಿಡ್ತಾರ ಅಂತ ಶುರು ಮಾಡಿದಾಗ ವೆಂಕಟೇಶ್ ಅಯ್ಯರ್ ಹೊಡೆದಿದ್ದು ನೋಡಿದ್ರೆ ಇವರೇ ಒಬ್ಬರೇ ಹೊಡಿತಾರೇನೋ ಅಷ್ಟು ರನ್ನು ಅನ್ನಂಗೆ ಆಡಿದ್ರು. ಬಟ್ ಅವ್ರಿಗೆ ಕಾಲಿಗೆ ಏಟಾಯಿತು. ಮತ್ತು ತದನಂತರ ವಿರಾಟ್ ಕೊಹ್ಲಿ ಅವರು ಶುರು ಮಾಡಿದ್ರು ನೋಡಿ, ಅವರು ಭಾಳ ಚೆನ್ನಾಗಿ ಆಡೋರು. ಯಾವತ್ತು ನಾನು ಚೇಸ್ ಮಾಸ್ಟರ್ರೇ ಅನ್ನೋದನ್ನ ಕಡೆಗೂ ಕಿಂಗ್ ವಿರಾಟ್ ಕೊಹ್ಲಿ ಪ್ರೂವ್ ಮಾಡಿಬಿಟ್ರು. ನಿಜಕ್ಕೂ ಖುಷಿ ಆಯಿತು. ಆಮೇಲೆ ಒಂದೇ ಓವರಲ್ಲಿ ರಶೀದ್ ಖಾನ್ ಓವರಲ್ಲಿ 2 ವಿಕೆಟ್ ಹೋಗಿದ್ದು ಭಾಳ ಎಲ್ಲೋ ಒಂದು ಕಡೆ ಇಡೀ ಸ್ಟೇಡಿಯಮ್ಮೇ ಸೈಲೆಂಟ್ ಆಗೋಯ್ತು. ನೆನ್ನೆ ಹೇಳ್ಬೇಕಂದ್ರೆ ಚೇಸ್ ಮಾಡಬೇಕಾದ್ರೆ ಭಾಳಷ್ಟು ಮಧ್ಯದಲ್ಲಿ ಮೌನ, ಅಂದರೆ ಪಾಸ್ ಇತ್ತು. ಅಯ್ಯೋ 155 ರನ್ನು ನೋಡಿದ್ರೆ ರಜತ್ ಪಾಟೀದಾರ್ ಕೂಡ ಒಳ್ಳೆ ಸಿಕ್ಸರ್ ಹೊಡೆದಿದ್ರು ಅವರು. ನೆಕ್ಸ್ಟು ಔಟ್ ಆಗಿಬಿಟ್ರು. ಈಗೆಲ್ಲ ಔಟ್ ಆಗ್ತಾ ಇದ್ದಾರಲ್ಲ, ಕೃಣಾಲ್ ಪಾಂಡ್ಯ ಕೂಡ ಬೇಗ ಔಟ್ ಆಗಿಬಿಟ್ರು. ಸೊ ಹಿಂಗೆಲ್ಲ ಔಟ್ ಆಗಿಬಿಡ್ತಾ ಇದ್ದಾರಲ್ಲ. ದೇವದತ್ ಪಡಿಕಲ್ ಕೂಡ ನೆನ್ನೆ ಫ್ಲಾಪ್ ಆಯಿತು ಅಂದಾಗ ಮತ್ತು ಟೀಮ್ ಡೇವಿಡ್ ವಿರಾಟ್ ಕೊಹ್ಲಿನ ಸೇರ್ಕೋತಾರೆ. ಅವ್ರದ್ದು ಏನು ಪಾರ್ಟ್ ಇನ್ನಿಂಗ್ಸ್ ಆಡಬೇಕು ಅದನ್ನು ಆಡಿ ಮುಗಿಸ್ತಾರೆ. ಅಷ್ಟರಲ್ಲಿ ಕನ್ಫರ್ಮ್ ಆಯಿತು RCBನೇ ಗ್ಯಾರಂಟಿ ಗೆಲ್ತಾರೆ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ವಿರಾಟ್ ಕೊಹ್ಲಿ ಅವರು ವಿರಾಜಮಾನವಾಗಿ 75 ರನ್ನುಗಳು ಅವ್ರದ್ದು ನೆನ್ನೆ ಲಾಸ್ಟ್ ಸಿಕ್ಸರ್ ಹೊಡೆದು ಕೂಡ ಮ್ಯಾಚ್ ಗೆಲ್ಸಿದ್ರು. ಚೇಸ್ ಮಾಸ್ಟರ್ ಅನ್ನೋದು ಮತ್ತೆ ಪ್ರೂವ್ ಮಾಡಿ ಅವ್ರ ಇನ್ನಿಂಗ್ಸ್ ಅಂತೂ ಕಣ್ ತುಂಬ್ಕೊಬೇಕು ಫೈನಲ್ಗಳಲ್ಲಿ ಅವ್ರು ಆಡೋ ಇನ್ನಿಂಗ್ಸು. ಸೊ ಅಂಥದ್ರಲ್ಲಿ ವಿರಾಟ್ ಕೊಹ್ಲಿ ಅವರು ನಿಜವಾಗ್ಲೂ ಕಿಂಗ್ ಅಂತ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳ್ತಾ, ಸೊ ಕಡೆಗೆ ಫೈನಲ್ ಆಗಿ ಇಡೀ RCB ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಭಾಳ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು, ಎಂಜಾಯ್ ಮಾಡಿದ್ರು. ಸೊ ನಾನು ಕೂಡ ಫುಲ್ಲು ಪ್ರಶಸ್ತಿಗಳನ್ನ ಕೊಡೋ ತನಕ ಮ್ಯಾಚ್ ನೋಡಿಬಿಟ್ಟೆ ಮಲಿಕೊಂಡಿದ್ದು. ರಾತ್ರಿ ನಿದ್ದೆಗಣ್ಣಲ್ಲಿ ವೀಡಿಯೋ ಮಾಡೋದು ಬೇಡ ಅಂತ ಈಗ ಮಾಡಿದ್ದು. ಆಮೇಲೆ ರಜತ್ ಪಾಟೀದಾರ್ ಕಪ್ಪನ್ನ ಸ್ವೀಕರಿಸೋಕ್ಕೆ ಬಂದವರು ಒಂದು ಮಾತು ಹೇಳಿದ್ರು, ಎಲ್ಲ RCB ಫ್ಯಾನ್ಸ್ಗೋಸ್ಕರ ಇದು ಅಂತ ಅಂದ್ಬಿಟ್ಟು ಹೇಳಿದ್ರು ಅವರು. ನಿಜವಾಗ್ಲೂ ಅದು ಖುಷಿ, ಒಂದು ಭಾವುಕ ಕ್ಷಣ ಕೂಡ. ಯಾವುದೇ ಒಬ್ಬ RCB ಅಭಿಮಾನಿಗೆ ಇದು ನಿಜಕ್ಕೂ 2ನೇ ಸರ್ತಿ ಕಪ್ ಗೆಲ್ತಾ ಇರೋದು. ನಾವು ಬ್ಯಾಕ್ ಟು ಬ್ಯಾಕ್ ಈ ಥರ ಮುಂಬೈನವರು ಮತ್ತು ಚೆನ್ನೈನವ್ರು ಮಾತ್ರ ಗೆದ್ದಿರೋದು IPLಲ್ಲಿ. ಸೊ ಈಗ ನಾವು RCBನವರು ಗೆದ್ದಿದ್ದೀವಿ. ಮುಂದಿನ ವರ್ಷ IPL ಇನ್ನು 12 ತಿಂಗಳ ನಂತರ ಮತ್ತೆ IPL ಬರುತ್ತೆ. ಇದೇ ಪಡೆ, ಇದೇ RCB. ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ಅವಾಗ 38ನೇ ವರ್ಷಕ್ಕೆ ಬರ್ತಾರೆ. ಎಲ್ಲರಿಗಿನ್ನ ಚಿಕ್ಕ ಮಕ್ಳ ಥರ ಆಡಿ, ವೈಭವ್ ಸೂರ್ಯವಂಶಿ ಚಿಕ್ಕ ಹುಡುಗ, ಆತ ಡೀಸೆಂಟಾಗಿರ್ತಾನೆ. ಸೊ ವಿರಾಟ್ ಕೊಹ್ಲಿ ತುಂಬ ಎತ್ತರಕ್ಕೆ ಬೆಳೆದಿರೋ ಅಂಥ ಒಬ್ಬ ಕ್ರಿಕೆಟರು. ಚಿಕ್ಕ ಮಕ್ಳ ಥರ ಆಡೋದನ್ನು ನೋಡೋಕ್ಕೆ ಒಂದು ಎಂಟರ್ಟೈನ್ಮೆಂಟು ಮತ್ತು
ಖುಷಿ ಆಗುತ್ತೆ, ಎಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಎಲ್ಲನೂ ಎನ್ಕರೇಜ್ ಮಾಡಿ. ಸೊ ಈ ರಜತ್ ಪಾಟಿದಾರ್ ಪಡೆ ಒಳ್ಳೆಯ ಅದೃಷ್ಟ ಕೂಡ. ರಜತ್ ಪಾಟಿದಾರ್ ಕ್ಯಾಪ್ಟನ್ ಆದಮೇಲೆ RCB ತಂಡಕ್ಕೆ ಮುಂದಿನ ವರ್ಷ ಕಪ್ ಗೆದ್ದು ಹ್ಯಾಟ್ರಿಕ್ ಮಾಡಲಿ ಅಂತ ಹೇಳ್ತಾ, ಜೈ RCB. ಎಲ್ಲರಿಗೂ, ಎಲ್ಲ ಅಭಿಮಾನಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.